ಸುದ್ದಿವಾಹಿನಿ. ನಾನು ಸುರೇಶ್ ಬಡಿಗೇರ್. ಹಗರಿಬೊಮ್ಮನಹಳ್ಳಿ ತಾಲೂಕು ಆನೇಕಲ್ ತಾಂಡ ಗ್ರಾಮದಲ್ಲಿ ನೂತನ ದೇವಸ್ಥಾನ ಕಳಸ ಆರೋಹಣ, ಶ್ರೀ ಮರಿಯಮ್ಮ ಶ್ರೀ ಸೇವಾಲಾಲ್ ದೇವರುಗಳ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಸಲಾಯಿತು. ಮಾಜಿ ಶಾಸಕರಾದ ಎಸ್ ಭೀಮಾನಾಯಕ್ ಅಧ್ಯಕ್ಷತೆಯನ್ನು ವಹಿಸಿದರು. ಹಗರಿಬೊಮ್ಮನಹಳ್ಳಿ ಕೆಎಂಎಫ್ ಮಾಜಿ ರಾಜ್ಯಾಧ್ಯಕ್ಷರು, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಸಂಸದರಾದ ಇ ತುಕಾರಾಂ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆನೇಕಲ್ ತಾಂಡದ ದೈವಸ್ಥರು, 19 ಬೆಡಗಿನ ಗಡ್ಡಯ್ಯ ಯಜಮಾನರು, ಮದ್ದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಊರಿನ ಸಮಸ್ತ ಗುರು ಹಿರಿಯರು, ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು, ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ಸಂಸ್ಥೆಯ ಯುವಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಸಿಡ್ಲುಗುಡುಗು ಸುದ್ದಿವಾಹಿನಿ, ಹಗರಿಬೊಮ್ಮನಹಳ್ಳಿ. ಶ್ರೀ ಪಾಂಡುರಂಗ ರುಕ್ಮಿಣಿ, ಶ್ರೀಕೃಷ್ಣ, ಶ್ರೀ ತಕಾರಿ ಬನಕಿ ದೇವಿ ನೂತನ ದೇವಸ್ಥಾನ ಮತ್ತು ಕಳಸಾರೋಹಣ ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಂಜಾರ ಗುರುಪೀಠ ಚಿತ್ರದುರ್ಗ ಕೋಗ್ಲಿ ಶಾಖಾ ಮಠದ ಅಪ್ಪಾಜಿಯವರಾಗಿರ್ತಕ್ಕಂಥ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಯವರಿಂದ ಪಾದ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತೋರ್ವ ಗುರುಗಳಾಗಿರ್ತಕ್ಕಂಥ ಶ್ರೀ ಗೋಸಾಯಿ ಬಾಬಾ ಗುರುಗಳ ಪಾದ ನಮಸ್ಕರಿಸುತ್ತಾ, ಶ್ರೀ ರಾಮಚಂದ್ರ ಭಗವಾನ್ ಮಹಾರಾಜರು ಆನೇಕಲ್ ತಾಂಡ ಅವರ ಪಾದ ನಮಸ್ಕರಿಸುತ್ತಾ, ಶ್ರೀ ವಿಷ್ಣು ಸ್ವಾಮಿ ಶ್ರೀ ರಾಮಕೃಷ್ಣ ಮಠ ರಾಯರಾಳು ತಾಂಡ ಅವರ ಪಾದ ನಮಸ್ಕರಿಸುತ್ತಾ, ಶ್ರೀ ಕಾಶಿನಾಥ್ ಮಹಾರಾಜರು ರಾಮರಾಜ್ ಬೀದರ್ ಇವರ ಪಾದ ನಮಸ್ಕರಿಸುತ್ತಾ, ನನ್ನ ಸೋದರರು ಮತ್ತು ಈ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾನಾಯಕ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಹಗರಿಬೊಮ್ಮನಹಳ್ಳಿಯ ಪುರಸಭೆ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಸರ್ವ ಎಲ್ಲ ಸದಸ್ಯರೇ, ಆನೇಕಲ್ ತಾಂಡದ ಎಲ್ಲ ಬಂಧುಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ ಮತ್ತು ಎಲ್ಲ ಒಂದು ನಮ್ಮ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸೇವಾಲಾಲ್ ಬಂಧುಗಳೇ, ಸ್ನೇಹಿತರೆ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರೂ ಕೂಡ ಇವತ್ತೇನು ನೂತನ ದೇವಸ್ಥಾನ ಕಳಸಾರೋಹಣ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಿರಿ, ತಮ್ಮೆಲ್ಲರೂ ಕೂಡ ಭಗವಂತ ಎಲ್ಲರೂ ಕೂಡ ಸುಖ, ಶಾಂತಿ, ಸಮೃದ್ಧಿ, ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ಒಂದು ನೆಮ್ಮದಿ ಜೀವನ ಕೊಡ್ಲಿ ಅಂತೇಳಿ ಅಪ್ಪರ ಒಂದು ಸಮ್ಮುಖದಲ್ಲಿ ಆ ದೇವರು, ಎಲ್ಲ ದೇವರು ಪಂಚದೇವರುಗಳೇನು ತಾವು ಪ್ರತಿಷ್ಠಾಪನೆ ಮಾಡಿದಿರಿ, ಭಗವಂತ ನಮ್ಗೆಲ್ಲರೂ ಕೂಡ ಕಾಪಾಡಿ ಮಳೆ ಬೆಳೆ ಚೆನ್ನಾಗಿ ಮಾಡಿ ಮುಂದಿನ ಮಕ್ಕಳು ನಮಗೆ ಆಸ್ತಿ ಆಗದಲ್ಲದೆ ದೇಶದ ಆಸ್ತಿ ಆಗಲಿ ಅಂತೇಳಿ ಆ ದೇವರಲ್ಲಿ ಪಂಚದೇವರಲ್ಲಿ ಕೂಡ ನಾನು ಬೇಡ್ಕೊಂತ ಇದ್ದೀನಿ. ಇವತ್ತೆಲ್ಲರೂ ಕೂಡ ಆನೇಕಲ್ ತಾಂಡದಲ್ಲಿ ಸರ್ವಧರ್ಮದವರು ಎಲ್ಲರೂ ಸೇರಿಬಿಟ್ಟು ಇವತ್ತೇನು 5 ಪಂಚದೇವರುಗಳನ್ನ ಇವತ್ತೇನು ಪ್ರತಿಷ್ಠಾಪನೆ ಮಾಡಿ ನಮಗೆ ದೇವರ ಕಣ್ಣಿಗೆ ಕಾಣಲ್ಲ, ಆದರೆ ಆ ಮೂರ್ತಿಗಳ ರೂಪವನ್ನು ಪಡೆದು ತಾವೆಲ್ಲರೂ ಕೂಡ ಇವತ್ತು ಪುನೀತರಾಗಿದ್ರಿ ಅಂತೇಳಿ ಅದಕ್ಕೆ ಆ ಆಶೀರ್ವಾದಕ್ಕೆ ತಾವೆಲ್ಲರೂ ಬಾಧಿನರಾಗಿದ್ರಿ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ನಾವೆಲ್ಲರೂ ಕೂಡ ಇವತ್ತು ನಾವು ಹಳೆ ಪದ್ಧತಿಯಲ್ಲಿ ಕೂಡ ನಾವು ಮುಂದುವರೆಸಿದೀವಿ. ನಾನು ಸಮಯ ಬಹಳ ಕಡಿಮೆ ಇದೆ, ಆಲ್ರೆಡಿ 4:30-5 ಗಂಟೆ ಆಗಿದೆ. ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ, ಬ್ರದರ್ ಕೂಡ ನಾನು ಮಾತಾಡ್ತಾರೆ. ಉದ್ದೇಶ ಇಷ್ಟೇ, ಇವತ್ತು ನಾವು ಈ ಒಂದು ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಮ್ಮ ಬಂಜಾರ ಗುರುಪೀಠದ ಪೀಠಾಧ್ಯಕ್ಷರು, ಹಾಗೆಯೇ ಚಿತ್ರದುರ್ಗ ಪೀಠದ ಪೀಠಾಧ್ಯಕ್ಷರಾದಂಥ ಪರಮ ಪೂಜ್ಯರಾದಂಥ ಸರ್ದಾರ್ ಸೇವಾಲಾಲ್ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಮತ್ತೊಬ್ಬ ಪರಮ ಪೂಜ್ಯರಾದಂಥ ಗೋಸಾಯಿ ಬಾಬಾ ಅವರು ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಮತ್ತೊಬ್ಬ ಪರಮ ಪೂಜ್ಯರು ಆನೇಕಲ್ ತಾಂಡದ ನಮ್ಮ ನೆಚ್ಚಿನ ಗುರುಗಳಾದಂಥ ರಾಮಚಂದ್ರ ಭಗವಾನ್ ಮಹಾರಾಜರು ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆಯೇ ಪಕ್ಕದ ತಾಂಡದ ಪರಮ ಪೂಜ್ಯರು ಧಾರಾಳ ತಾಂಡದ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಮಾನ್ಯ ಸಂಸದರಾಗಿರ್ತಕ್ಕಂಥ ಈ ತುಕಾರಾಂ ಸಾಹೇಬರು ಹಾಗೂ
ಎಸ್ ಭೀಮಾ ನಾಯ್ಕ ಸಾಹೇಬರು ಹಾಗೂ ವೇದಿಕೆ ಮೇಲೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಅಧ್ಯಕ್ಷರಾಗಿ 5 ದೇವರು ಪಂಚದೇವರು ಇವತ್ತು ಗುಡಿ ಉದ್ಘಾಟನೆ ಮತ್ತು ಕಲಸಾರೋಹಣ ಶಾಂತಿ ಮಾಡಿದ್ದಾರೆ. ಇವತ್ತು ಅನೇಕ ಕಾರಣದಿಂದಲೇ ಇವತ್ತು ನಾವು ದೇವರಲ್ಲಿ ಬೇಡ್ಕೊಳ್ಳೋದಿರ್ತದೆ ನಾಡಿದ್ದು ಮತ್ತು ಎಲ್ಲದೂ ಕೂಡ ದೇಶಕ್ಕೆ ಮಳೆ ಬೆಳೆ ಸುಖವಾಗಿ ಚೆನ್ನಾಗಿರ್ಲಿ ಆಶೀರ್ವಾದ ಸದಾ ಸಮಾಜದಲ್ಲಿ ಇವತ್ತೇನು ನಮಗೆ ಒಂದು ಬಡತನ ಇದೆಲ್ಲ ಇದೆ ಅದು ಹಾಗಾಗಿ ಜೊತೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ಎಲ್ಲರೂ ಕೂಡ ಆ ದೇವರ ಆಶೀರ್ವಾದದಿಂದ ಮೇಲ್ ಬರಕ್ ಪ್ರಯತ್ನ ಮಾಡೋಣ ಅಂತ ಹೇಳಿ ಇವತ್ತೆಲ್ಲ ಸಭೆ ಕರೆದ್ವಿ, ಯಶಸ್ವಿಯಾಗಿದೆ. ಜೊತೆಗೆ ಆನೇಕಲ್ ತಾಂಡವ್ರು ಬಹಳ ವಿಶೇಷವಾಗಿ ಇವತ್ತು 5 ದೇವರುಗಳನ್ನ ಪೂಜೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಗುರುಗಳ ಒಂದು ಆಶೀರ್ವಾದದಿಂದ ನಾನು ಇವತ್ತು ಹಳ್ಳಿಗಳಲ್ಲಿ ಇವತ್ತು ನಿಜವಾಗ್ಲೂ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇತಿಹಾಸ ಸೃಷ್ಟಿ ಮಾಡಿದಾರೆ. ಆನೇಕಲ್ ತಾಣದಲ್ಲಿ ಇವತ್ತು ಶ್ರದ್ಧೆ ಭಕ್ತಿಯಿಂದ ಇವತ್ತು ತಾಂಡದ ಎಲ್ಲರೂ ಸೇರಿ ಭಾರತ ದೇಶದ ಏನು ಈ ದೇಶ ಸಂಸ್ಕೃತಿಯಲ್ಲಿ ಹೆಚ್ಚು ನಂಬಿಕೆ ಇರ್ತದೆ. ಆ ದೃಷ್ಟಿಯಿಂದ ಇವತ್ತು ಈ ಗ್ರಾಮದಲ್ಲಿ 4 ದೇವಸ್ಥಾನವನ್ನು ಕಳಸಾರೋಹಣ ಉದ್ಘಾಟನೆ ಮಾಡಿದೆ. ಸಂತ ಸೇವಾಲಾಲ್ ಕೃಷ್ಣ ಟಕ್ರಿ ಭಾಗದಲ್ಲಿ ನಮ್ಮ ವಿವಾಹ ದೇವತೆಗಳ ಒಂದಷ್ಟು ಈ ಗ್ರಾಮದಲ್ಲಿ ಮಕ್ಕಳಲ್ಲಿ